ಸೊ ಅಭಿಮನ್ಯು ಇದ್ದಾನೆ ಅಂದ್ರೆ ನಮ್ಗೊಂದು ಧೈರ್ಯ. ಅವನು ಎದುರಿ ಮುಖ ಕೊಡದೆ ತಿರುಗಿ ಓಡೋಗಲ್ಲ, ಮುಖ ಕೊಟ್ಟು ನಿಲ್ತಾನೆ. ಸೊ ಅವನು ಭಾರಿ ಧೈರ್ಯಶಾಲಿ. ನಮ್ಮ ಮಹಾಭಾರತದಲ್ಲಿ ಹೇಗೆ ನಮ್ಮ ಚಕ್ರವ್ಯೂಹವನ್ನು ಹೆಂಗೆ ಅಭಿಮನ್ಯು ಭೇದಿಸ್ತಾನೆ ಅಂತ ಅಭಿಮನ್ಯು ಅಂತ ಹೆಸರಿಟ್ರು, ಸೊ ಅಷ್ಟೇ ಚಾಣಾಕ್ಷ ಇದ್ದಾನೆ. ಸರಿ, ಅವನ್ನ ಯಾವುದೋ ರಾಜ್ಯಕ್ಕೆ ಸೇಲ್ ಆಗಿದ್ದನ್ನ ನಮ್ಮ ಡಾಕ್ಟರ್ ಚೆಟ್ಟಿಯಪ್ಪ ಅಂತ ಇವತ್ತಿಗೂ ಇದ್ದಾರೆ. ಸೊ ಅವರು ಅದನ್ನ ಯಾವುದೇ ಕಾರಣಕ್ಕೂ ಇದನ್ನ ಮಾರಕ್ ಬಿಡದೆ ಅದನ್ನ ಅವಾಯ್ಡ್ ಮಾಡಿ ಉಳಿಸ್ಕೊಂಡ್ರು. ಅರ್ಜುನ ಅಂಬಾರಿಗೆ ಅಂದ್ರೆ ನಾನು ಇಷ್ಟಪಡ್ತಿದ್ದೆ ಅರ್ಜುನ. ಅವನ ಎತ್ತರ, ಅದರ ಬೆನ್ನು, ಅದರ ಮುಖ ಲಕ್ಷಣ ಇದೆಯಲ್ಲ, ಆ ಎದ್ದು ಕಾಣುವಂತ ಮುಖ ಲಕ್ಷಣ, ಸೊಂಡ್ಲು ಆಲ್ಮೋಸ್ಟ್ ನೆಲವನ್ನ ಎತ್ತಿ ಹಿಂಗೆ ತುಂಬಾ ನಮ್ಮ ಇಲ್ಲಿ ಇರ್ತಕ್ಕಂಥ ಆನೆಗಳಿಗೆಲ್ಲ ಸೊಂಡ್ಲು ತುಂಬಾ ಉದ್ದ ಇತ್ತು. ನಿಜವಾಗ್ಲೂ ಬೇಸರ. ಒಂದು ಆನೆ ನಮಗೆ ಈ ತರ ಆ ದುರಂತದಲ್ಲಿ ಮುಡಿದದ್ದು. ಅಭಿಮನ್ಯು ಅಂದ್ರೆ ನನಗೆ ಮೊದಲು ನೆನಪಾಗೋದು ಈ ಕಾಡಾನೆಗಳ ಸೆರೆ ಕಾರ್ಯಾಚರಣೆ. ಏಕೆಂದ್ರೆ ಕಾಡಾನೆಗಳನ್ನ ಸೆರೆ ಹಿಡಿಯುವಂತ ಒಂದು ಕಾರ್ಯಾಚರಣೆಯಲ್ಲಿ ಸೊ ಅಭಿಮನ್ಯು ಇದ್ದಾನೆ ಅಂದ್ರೆ ನಮ್ಗೊಂದು ಧೈರ್ಯ. ಸೊ ಅವನಿದ್ದಾನೆ ಅಂದ್ರೆ ನಾವು ಬೇಕಿದ್ರೆ ಆನೆ ಮೇಲೆ ಕೂತಾದ್ರೂ ಪರವಾಗಿಲ್ಲ, ಆನೆ ಹಿಂದೆ ಅಥವಾ ಮುಂದೆ ಎಲ್ಲಾದ್ರೂ ನಡ್ಕೊಂಡು ಹೋದ್ರು ಸೊ ಕಾಡೊಳಗಡೆ ನಾವೆಂಥ ದುರ್ಗಮ ಕಾಡಿರ್ಲಿ, ಎಷ್ಟೇ ಆನೆಗಳಿರ್ಲಿ, ಸೊ ನಮ್ಗೊಂದು ಅವನಿದ್ದಾನೆ ಅಂದ್ರೆ ಧೈರ್ಯ. ಯಾಕೆಂದ್ರೆ ಅವನು ಎಂಥ ಬಲಶಾಲಿ, ಅವನಿಗಿಂತ ಬಲಶಾಲಿ ಆದಂಥ ಆನೆಗಳು ಬಂದರೂ ಕೂಡ ಅವನು ಎದುರಿ ಮುಖ ಕೊಡದೆ ತಿರುಗಿ ಓಡೋಗಲ್ಲ, ಮುಖ ಕೊಟ್ಟು ನಿಲ್ತಾನೆ. ಸೊ ಅದು ಮುಖ್ಯ ಅವನ ಗುಣ. ಸೊ ಅದು ನಮಗೆ ತುಂಬಾ ಹಿಡಿಸುತ್ತೆ. ಯಾಕೆಂದ್ರೆ ನಾವು ಕಾರ್ಯಾಚರಣೆ ಮಾಡಬೇಕಾದ್ರೆ ಮುಂದೆ ಏನು ನಡೀತದೆ, ಮುಂದೆ ಏನಿದೆ, ಆನೆಗಳು ಎಷ್ಟಿವೆ ನಮ್ಗೆ ಗೊತ್ತಿರಲ್ಲ ಕಾಡೊಳಗಡೆ ಹೋಗ್ಬೇಕಾದ್ರೆ. ಸೊ ಇದಕ್ಕಿದ್ದಾಗೆ 2-3 ಕಾಡಾನೆಗಳು ಒಂದೇ ಸರಿ ನಮ್ಮ ಆನೆಗಳ ಕಡೆ ಬಂದ್ಬಿಡ್ತವೆ. ಸೊ ಅಂಥ ಟೈಮ್ನಲ್ಲಿ ಕೆಲವು ಆನೆಗಳು ಓಡ್ಬಿಡ್ತವೆ. ಸೊ ಆ ಥರ ಓಡಿದಾಗ ಮೇಲೆ ಕೂತಿರೋ ಇರ್ಬೋದು, ಹಿಂದೆ ಮುಂದೆ ಇರ್ತಕ್ಕಂಥವ್ರು ಇರ್ಬೋದು, ಎಲ್ರಿಗೂ ತೊಂದರೆ ಆಗುತ್ತೆ. ಯಾಕೆಂದ್ರೆ ಏನಾಗುತ್ತೆ ಅಂತ ಊಹಿಸ್ಕೊಳಕ್ ಆಗುವಷ್ಟರಲ್ಲೇ ಏನು ಬೇಕಾದ್ರೂ ಆಗ್ಬೋದು. ವಿತಿನ್ ಎ ಫ್ರಾಕ್ಷನ್ ಆಫ್ ಸೆಕೆಂಡು ಅಥವಾ 1 ಮಿನಿಟು 2 ಮಿನಿಟ್ 3 ಮಿನಿಟ್ಸಲ್ಲಿ ಯಾರ್ದು ಏನು ಬೇಕಾದ್ರೂ ಪ್ರಾಣ ಹಾನಿನೇ ಬೇಕಾದ್ರೂ ಆಗ್ಬೋದು. ಸೊ ಆ ಥರ ಸಿಚುವೇಶನ್ ನಾವು ಕೆಲಸ ಮಾಡ್ಬೇಕಾಗತ್ತೆ ಕಾಡಾನೆ ಸೆರೆ ಹಿಡಿಯೋ ಕಾರ್ಯಾಚರಣೆ ಅಂದರೆ. ಸೊ ಅಂಥ ಸಿಚುವೇಶನ್ ನಮ್ಗೆ ಇವನು ಅಂತ ಅಭಿಮನ್ಯು ಅಂತ ಆನೆ ಇತ್ತು ಅಂತ ಅಂದರೆ ನಮಗೆ ತುಂಬ ಧೈರ್ಯ. ಸೊ ಯಾವುದೇ ಕಾರಣಕ್ಕೂ ಸೊ ಈ ಆನೆ ಮುಖ ಕೊಟ್ಟು ನಿಲ್ಲೋದ್ರಿಂದ ಸೊ ನಮ್ಗೇನಾಗುತ್ತೆ, ಒಂದು ಕಾಡಾನೆ ಸೆರೆ ಹಿಡಿಯೋದಿರ್ಬೋದು, ಅದನ್ನ ಎದುರಿಸೋದಿರ್ಬೋದು, ಸೊ ಕೆಲಸ ಮಾಡ್ಲಿಕ್ಕೆ ಧೈರ್ಯ. ಅಲ್ಲ, ನಮ್ಮ ಸಿಬ್ಬಂದಿ ಮೇಲೆ ಆಗ್ಲಿ ಯಾರ ಮೇಲೆ ಆಗ್ಲಿ ಅವನು ಯಾವತ್ತೂ ರಾಂಗ್ ಆಗಿಲ್ಲ. ಮಾವುತ ಒಬ್ಬ ಹತ್ತಿರ ಇದ್ದಾನೆ ಅಂದ್ರೆ ನಾವು ಅದ್ರ ಬಾಡಿ ಕೆಳಗಡೆ, ಕತ್ತಿನ ಕೆಳಗಡೆ ಎಲ್ಲಿ ಬೇಕಾದ್ರೂ ಓಡಾಡ್ಬೋದು. ಮೊನ್ನೆ ನಾನು ಈ ದಸರಾದಲ್ಲೂ ಕೂಡ ನಾನು ಮೊನ್ನೆ ಹೋದಾಗ ಅಭಿಮನ್ಯು ಆನೆ ಮಾವುತ ಬಿಡ್ಲಿಲ್ಲ. ಸರ್ ನೀವು ಬನ್ನಿ ನಮ್ಮ ಆನೆ ಅಡಿನಲ್ಲೆಲ್ಲ ಓಡಾಡಿ ನೀವು ಅದಕ್ಕೆ ಮೈಸವ್ರಿ ಅಂತಾನೆ ಅವ್ನ ಪಾಪ ಅವನಿಗೆ ಆಸೆ. ಅವನಿಗೆ ನಾನು ಆ ಆನೆ ಹೊಟ್ಟೆ ಕೆಳಗಡೆ, ಕಾಲು ಕೆಳಗಡೆ, ಕತ್ತಿನ ಕೆಳಗಡೆ ಅದನ್ನ ಹಿಡಿದು ಮುದ್ದು ಮಾಡಿ, ಅದೊಂದು ನಮ್ಗೊಂಥರ ಅದೊಂದು ಫೀಲಿಂಗ್ಸ್ ಅದು. ಸೊ ಆನೆಗಳ ಜೊತೆ ಸೇರೋದು, ಅವ್ನು ಮಾತಾಡ್ಸೋದು ಇದೆಯಲ್ಲ, ತುಂಬ ಖುಷಿ ಕೊಡ್ತದೆ ಅದು ನಮಗೆ. ಯಾಕೆಂದ್ರೆ ಲಾಂಗ್ ಜರ್ನಿ ನಮ್ಮದು. ಸೊ ಆ ಹಿನ್ನೆಲೆಯಲ್ಲಿ ನಾನು ಕಂಡಂಗೆ ಆಲ್ಮೋಸ್ಟ್ ದಸರಾ ನಾನು 21 ದಸರಾ ಮಾಡಿದ್ದೀನಿ. 21 ದಸರಾ ಜೊತೆಗೆ ನಾನು ಬರೋಕ್ಕೂ ಮೊದಲಿಂದ ಒಂದು 5-6 ವರ್ಷದ ಹಿಂದಿನಿಂದ ಅಭಿಮನ್ಯು ಆನೆ ಭಾಗವಹಿಸ್ತಾ ಇತ್ತು. ನಾವು ಬಂದಾಗ ಬರೋಕ್ಕೂ ಮೊದಲಿಂದನೂ ಅದು ಆನೆ ಗಾಡಿ ಅಂತಲೇ ಫೇಮಸ್. ಅದು ಗಾಡಿ ಏನು ಕರ್ನಾಟಕ ವಾದ್ಯಗೋಷ್ಠಿ ಅಂತ ಈಗಲೂ ಪ್ಯಾಲೇಸ್ ಒಳಗಡೆ ಇದೆ. ಸೊ ಅದೊಂದೇ ಆನೆ ಎಳಿತಾ ಇದ್ದದ್ದು. ನಾವು ಆಕಸ್ಮಿಕವಾಗಿ ಈ ಆನೆ 2ನೇ ತಂಡದಲ್ಲಿ ಬಂತು ಒಂದ್ಸಾರಿ. ಇದನ್ನ ರಿಪೇರಿ ಮಾಡಿಸ್ಬೇಕು ಅಂತ ಒಂದು ಇನ್ಸಿಡೆನ್ಸ್ ನಿಮ್ಗೆ ಹೇಳ್ಬಿಡ್ತೀನಿ. ಆ ಟೈಮ್ನಲ್ಲಿ ಈ ಆನೆ ಇನ್ನೂ ಬಂದಿರಲಿಲ್ಲ. ಅಚಾನಕ್ಕಾಗಿ ACF ಅವರು ಇಲ್ಲ ಇದ್ರ ಸ್ವಲ್ಪ ರಿಪೇರಿ ಇದೆ, ಏನಾದ್ರು ಬೇರೆ ಆನೆ ಕಟ್ಟಿ ಅಳಿಸಿದ್ರು. ಗಜೇಂದ್ರ ಅನ್ನೋ ಆನೆ ಕಟ್ಟಿದ್ವಿ. ಯಾಕೆಂದ್ರೆ ಇರೋ ಆನೆಗಳಲ್ಲಿ ಸೌಮ್ಯವಾದ ಆನೆ ಗಜೇಂದ್ರ, ಅದು ಪಟ್ಟದಾನೆ ಬೇರೆ. ಆ ಆನೆ ಕಟ್ಟಿದಾಗ ಆ ಗಾಡಿ ಗಾರೆ ನೆಲದ ಮೇಲೆ ಮೂವ್ ಆಗುವಾಗ ಬರ್ತಕ್ಕಂಥ ಸೌಂಡ್ಗೆ ಗಾಬರಿಯಾಗಿ ದಿಕ್ಕಾಪಾಲಾಗಿ ಓಡ್ಬಿಟ್ಟಿತ್ತು ಗಜೇಂದ್ರ. ಅಷ್ಟು ಸೈಲೆಂಟ್ ಆನೆ
ಒಂದು ಮಗು ಕೂಡ ಏನು ಮಾಡದೇ ಇರುವಂತ ಆನೆ ನೋಡಿ ಯಾವ ತರ ಸೌಂಡ್ಗೆ ಗಾಬರಿ ಹೆಂಗ್ ಆಗ್ತವೆ ಅಂತ ಆನೆಗಳು ಬಿಹೇವಿಯರ್ಲಿ ಹೆಂಗ್ ಚೇಂಜ್ ಆಗ್ತವೆ ಅಂತ ಹೇಳಲಿಕ್ಕಾಗಲ್ಲ. ನೋಡಿ ಅದೇ ಅಭಿಮನ್ಯು ಸತತವಾಗಿ ನಾನು ಬರೋಕ್ಕೂ ಮೊದಲಿಂದ 2000 ಇಸ್ವಿಯಿಂದ ಹಿಂದೆ 93, 94, 95ಇಂದನೇ ಅವನು ಗಾಡಿ ಆನೆ ಕೆಲಸ ಮಾಡ್ತಾ ಇದೆ. ಸೊ ಮೈಸೂರು ಪ್ಯಾಲೇಸ್ ಇಂದ ಆ ಗಾಡಿ ಒಳಗಡೆ ಕರ್ನಾಟಕ ವಾದ್ಯಗೋಷ್ಠಿಯವರು ಏನ್ ಕೂರ್ತಾ ಇದ್ರು ಅವ್ರನ್ನ ಇದೊಂದೇ ಆನೆ. ಆಕ್ಚುಲಿ ನಾನು ಪ್ಯಾಲೇಸ್ ಒಳಗಡೆ ನೋಡಿದೀನಿ, ಆಕ್ಚುಲಿ 2 ಆನೆ ಅದನ್ನ ಹೇಳ್ಕೊ ಹೋಗ್ತಾ ಇರೋದು. ಬಟ್ ಇದೊಂದೇ ಆನೆ ಆ ಗಾಡಿ ಕೂರ್ತಕ್ಕಂಥ ಅಷ್ಟು ಕರ್ನಾಟಕ ವಾದ್ಯಗೋಷ್ಠಿಯವರು ಜೊತೆಗೆ ಗಾಡಿ ಎಷ್ಟನ್ನು ಕೂಡ ಒಬ್ಬನೇ ಎಳ್ಕೊಂಡು ನಮ್ಮ ಬನ್ನಿ ಮಂಟಪ ತಲುಪಿ ವಾಪಸ್ ಬರ್ತಿದ್ದ. ಸೊ ಅವನು ಭಾರಿ ಧೈರ್ಯಶಾಲಿ. ನಮ್ಮ ಮಹಾಭಾರತದಲ್ಲಿ ಹೇಗೆ ಸೊ ನಮ್ಮ ಚಕ್ರವ್ಯೂಹವನ್ನ ಹೆಂಗೆ ಅಭಿಮನ್ಯು ಭೇದಿಸ್ತಾನೆ ಅಂತ ಅಭಿಮನ್ಯು ಅಂತ ಹೆಸರಿಟ್ರು, ಸೊ ಅಷ್ಟೇ ಚಾಣಾಕ್ಷ ಇದ್ದಾನೆ ಆನೆ ಅಭಿಮನ್ಯು ಮಾತ್ರ. ಆಕ್ಚುಲಿ ಅವನು 1976 ಅನ್ಸುತ್ತೆ. ಸೊ 76 ಇವನು ಮೋಸ್ಟ್ಲಿ ಎಬಿಚುವಲ್ ಕ್ರಾಪ್ ರೈಡರ್ ಅಂತೀವಿ, ಪ್ರತಿನಿತ್ಯ ಹೋಗೋದು ಅಲ್ಲೆಲ್ಲೋ ಜಮೀನಲ್ಲಿ ರೈತರು ಬೆಳೆ ಹಾಳು ಮಾಡ್ತಿದ್ದ ಅನ್ಸುತ್ತೆ. ಆವಾಗ ಪಿಟ್ ಮೆಥಡ್ ಅಂತೇಳಿ, ಸೊ ಅಂದ್ರೆ ರೆಗ್ಯುಲರ್ ಆಗಿ ಓಡಾಡ್ತಕ್ಕಂಥ ದಾರಿನಲ್ಲಿ ಒಂದು ಹಳ್ಳವನ್ನ ತೋಡೋದು, 8x8 10x10 ಹಳ್ಳ ತೋಡೋದು. ಆ ಒಂದು ಸಾಮಾನ್ಯವಾಗಿ ಅದನ್ನ ಸಣ್ಣ ಸಣ್ಣ ಬೊಂಬುಗಳು ಏನು ಹಾಕಿ ಮುಚ್ಚಿಬಿಟ್ಟು ಸೇಮ್ ಮಣ್ಣನ್ನ ಹಾಕಿ ಅದು ಗೊತ್ತಾಗಬಾರ್ದು ನ್ಯಾಚುರಲ್ ಆಗಿದೆ ಅಂತ ನಡ್ಕೊಂಡು ಹೋಗ್ಬೇಕು. ಅದು ಆ ಥರ ಅದು ಚಿಕ್ಕ ವಯಸ್ಸಿನಲ್ಲಿ ಅದನ್ನ ಕೆಡಗಿ ಆ ಹಳ್ಳಕ್ಕೆ ಪಿಟ್ಟಿಗೆ ಅಲ್ಲೇ ಒಂದು ಸ್ವಲ್ಪ ದಿವಸ ಅದನ್ನ ಟ್ರೈನ್ ಅಪ್ ಮಾಡಿ, ಅಂದ್ರೆ ಒಂದು 15 ದಿವಸ 20 ದಿವಸ ಸ್ವಲ್ಪ ಸಾಫ್ಟ್ ಆದ್ಮೇಲೆ ಬೇರೆ ನಮ್ಮ ಇಲಾಖೆ ಆನೆಗಳ ಮೂಲಕ ಅದನ್ನ ಮಣ್ಣಿಗೆ ತುಂಬಿ ಮೇಲೆ ಲಿಫ್ಟ್ ಮಾಡಿ, ಸೊ ಮೇಲೆ ಲಿಫ್ಟ್ ಮಾಡ್ಕೊಂಡು ಕ್ಯಾಂಪ್ ಹಾಕೊಂಡು ಅದನ್ನ ಟ್ರೈನ್ ಅಪ್ ಮಾಡಿರುವಂತ ಆನೆ. ಇಲ್ಲ, ಅದು ನಾವು ಬರೋಕ್ಕೂ ಮೊದಲೇ ಆಲ್ಮೋಸ್ಟ್ ಒಂದು 20-25 ವರ್ಷ ಹಿಂದೆನೆ ಹಿಡಿದಿರ್ತಕ್ಕಂಥ ಆನೆ. ನಾವು ಬಂದಾಗಲೇ 2000ಕ್ಕೂ ಮೊದಲೇ, ಅದು 76ನೇ ಇಸ್ವಿ ಅಂದ್ರೆ ಯು ಕ್ಯಾನ್ ತಾವೇ ಯೋಚನೆ ಮಾಡಿ. ಬಟ್ ಆವಾಗ ಆದ್ರೆ ಒಂದ್ಸಾರಿ ಅವನ್ನ ಬೇರೆ ರಾಜ್ಯಕ್ಕೂ ಎಲ್ಲೋ ರಾಷ್ಟ್ರಕ್ಕೂ ಯಾವುದೋ ರಾಜ್ಯಕ್ಕೆ ಸೇಲ್ ಆಗಿದ್ದನ್ನ ನಮ್ಮ ಡಾಕ್ಟರ್ ಚೆಟ್ಟಿಯಪ್ಪ ಅಂತ ಇವತ್ತಿಗೂ ಇದ್ದಾರೆ. ಸೊ ಅವ್ರು ನಮ್ಮ ಗುರುಗಳು. ಸೊ ಅವರು ಅದನ್ನ ಯಾವುದೇ ಕಾರಣಕ್ಕೂ ಇದನ್ನ ಮಾರಕ್ ಬಿಡದೆ ಅದನ್ನ ಅವಾಯ್ಡ್ ಮಾಡಿ ಉಳಿಸ್ಕೊಂಡಿದ್ರು. ಖಂಡಿತ ಹೌದು, ಮಾರಕ್ಕೆ ಪ್ರಯತ್ನ ಆಗಿ ಡಾಕ್ಟರ್ ಚೆಟ್ಟಿಯಪ್ಪ ಅವರು ಸೊ ಅದನ್ನ, ಯಾಕೆಂದ್ರೆ ಅದು ಒಂದ್ಸರಿ ಗುಂಡೇಟು ಏನೋ ಬಿದ್ದು ಅದನ್ನ ಟ್ರೀಟ್ಮೆಂಟ್ ಮಾಡಿ ತಿಂಗಳನ್ಗಟ್ಲೆ ಅದನ್ನ ಕಾಪಾಡಿರೋರು ಅವರೇ. ನಾವು ಇಲಾಖೆಗೆ 2000ನೇ ಇಸ್ವಿಗೆ ಬರೋಕ್ಕೂ ಮೊದಲೇ ನಡೆದಂಥ ಘಟನೆಗಳಿವೆಲ್ಲ. ಸೊ ನಾವು ಎಲಿಫೆಂಟ್ ಕ್ಯಾಪ್ಚರ್ಗೆ ಅಂದರೆ ನಾನು ಇವತ್ತಿಗೂ ಪ್ರಿಫರ್ ಮಾಡೋದು ಅಭಿಮನ್ಯು. ಸೊ ಅಂಥ ಆನೆಗಳು ನಮ್ಮಲ್ಲಿ, ಅಂಥ ಧೈರ್ಯವಂತ ಆನೆಗಳು ಬೇಕು, ಇವೆ. ಅವುಗಳನ್ನ ನೋಡ್ಕೊಳ್ಳೋ ರೀತಿ ಮಾವತನೇ ಮೇಜರು. ಮಾವತ ಧೈರ್ಯವಾಗಿದ್ರೆ, ಸೊ ಈಗ ಮೊನ್ನೆ ಹೋದಾಗ್ಲೂ ನಮ್ಮ ವಸಂತ ಹೇಳ್ತಾ ಇದ್ದ, ಸರ್ ಲಾಸ್ಟ್ ಇಯರ್ ಕ್ಯಾಪ್ಚರ್ಗೆ ಹೋದಾಗ್ಲೂ ನನಗೆ ಭಯ ಆಗ್ಬಿಡ್ತು, ಆದ್ರೂ 4 ಆನೆ ಸರ್ ಬಿಡ್ಲಿಲ್ಲ, ಇವನು 4 ಆನೆ ಬಂದ್ರು ಎದುರಿಸಿ ನಿಂತ. ಆ ಧೈರ್ಯ, ಅದಕ್ಕೆ ನನಗೆ ಅವನು ಇಷ್ಟ ಆಗೋದು. ಯಾಕೆಂದ್ರೆ ನಮ್ಮ ಪ್ರಾಣ ಅಲ್ಲಿ ಉಳಿತದೆ. ನಾವು ಧೈರ್ಯವಾಗಿ ಕೆಲಸ ಮಾಡಬೇಕು ಅಂತ ಅಂದಾಗ ಇಂಥ ಆನೆಗಳಿದ್ದಾಗ ನಮ್ಗೆ ಧೈರ್ಯ ಬರ್ತದೆ. ಇಲ್ಲ ಅಂದ್ರೆ ಧೈರ್ಯವಾಗಿ ಒಳಗಡೆ ಹೋಗ್ಲಿಕ್ಕೆ ಆಗಲ್ಲ. ಇತ್ತೀಚೆಗೆ ಸುಮಾರು ಇವೆ, ಏನು ಮಹೇಂದ್ರ ಇದೆ, ಮತ್ತೆ ಭೀಮಾ ಈ ವಯಸ್ಸಿಗೆ ಈಗಲೇ ಅವನಿಗೆ 25-26 ವರ್ಷ ಇರ್ಬೋದು, ಇನ್ನು ಒಳ್ಳೆ ಫ್ಯೂಚರ್ ಇದೆ. ಮಹೇಂದ್ರ ಅಂತೂ ತುಂಬಾ ಚೆನ್ನಾಗಿ ಕೆಲಸ ಮಾಡ್ತಾ ಇದೆ. ಯಾಕೆಂದ್ರೆ ನಾನು 2019ರಲ್ಲಿ ಟೈಗರ್ ಆಪರೇಷನ್ ಅವನು ನೋಡಿದೆ. ಒಳ್ಳೆ ಮೆಜೆಸ್ಟಿಕ್ ಆಗಿದೆ, ಒಳ್ಳೆ ಹೈಟ್ ಇದೆ, ಪರ್ಸನಾಲಿಟಿ ಇದೆ. 35-36 ವರ್ಷ ಇವತ್ತು. ಈಗ ಶ್ರೀರಂಗಪಟ್ಟಣ ದಸರಾ ಎಲ್ಲ ಮಾಡ್ತಾ ಬಂದಿದ್ದಾನೆ. ಒಂಚೂರು ಅಂಜಿಕೆ ಇಲ್ಲ, ಭಯ ಇಲ್ಲ. ಯಾಕೆಂದ್ರೆ ಇದು ಲಕ್ಷಾಂತರ ಜನ ನೋಡ್ತಾ ಇರ್ತಾರೆ. ಸೌಂಡು ನಿಮ್ಗೆ ಗೊತ್ತು. ಯಾಕೆಂದ್ರೆ ಅಲ್ಲಿ ನಮ್ಗೆ 60 ದಿವಸ ಮೊದಲೇ ಆನೆಗಳನ್ನ ಯಾಕೆ ತರ್ತೀವಿ ಅಂದ್ರೆ ಈ ಗದ್ದಲಗಳಿಂದ ಅವುಗಳನ್ನೆಲ್ಲ ಮೈ ಒಗ್ಗಿಸ್ಬೇಕು ಅವಕ್ಕೆ. ಇದು ಏನು ಅಲ್ಲ ಈ ಸೌಂಡ್ಗೆ. ಯಾಕೆಂದ್ರೆ ಇಲ್ಲಿ ಯಾವಾಗ ಸಣ್ಣ ಪ್ಲೇ, ಒಂದೊಂದ್ಸರಿ ಇದಕ್ಕೆಲ್ಲ ಎದುರುತ್ತಾನೆ ಅನ್ನುವಂಥ ನಿದರ್ಶನಗಳಿಗೂ ಎದುರಿರುವ ಸಾಧ್ಯತೆಗಳಿವೆ. ಸೊ ಅವಕ್ಕೆಲ್ಲ ಒಗ್ಲಿ ಅನ್ನೋ ದೃಷ್ಟಿಗೋಸ್ಕರ 60 ದಿವಸ 55 ದಿವಸ ಆನೆಗಳನ್ನ ಬೇಗ ಮೊದಲೇ ತಂದು ಇಲ್ಲಿ ಓಡಾಡ್ತಕ್ಕಂಥ ವೆಹಿಕಲ್ ಸೌಂಡ್ ಇರ್ಬೋದು, ಕರ್ಕಸ ಧ್ವನಿಗಳಿರ್ಬೋದು. ಯಾಕೆಂದ್ರೆ ಒಂದೊಂದು ವೆಹಿಕಲ್ ಒಂದೊಂದು ಥರ ಸೌಂಡ್ ಬರ್ತದೆ. ಜೊತೆಗೆ ಜನಗಳ ಕೂಗಾಟ, ಕಿರ್ಚಾಟ, ಸಿಳ್ಳೆ ಹೊಡೆಯೋದು. ಸೊ ಇವಕ್ಕೆಲ್ಲದಕ್ಕೂ ಅಡ್ಜಸ್ಟ್ ಆಗಬೇಕು ಅಂತೇಳಿ ಸೊ ತಂದು ಇವೆಲ್ಲ ತಾಲೀಮ್ಗಳನ್ನ ಕೊಡೋದು. ಅಭಿಮನ್ಯು ನಾನು ಇಲಾಖೆ ಅಂದರೆ 2020ನೇ ಇಸ್ವಿಲಿ ಬಿಡಬೇಕಾದ್ರೆ ಫಸ್ಟ್ ಟೈಮ್ ಅವನಿಗೆ ಅಂಬಾರಿ ಓರಿಸಿ, ಕರೋನಾ ಟೈಮ್ ಅದು. ಸೊ 13 ಸಾರಿ ಯಾವಾಗ ಒಂದು ಬಲರಾಮಂದು ಮುಗೀತು 2012ರಿಂದ ಅಂಬಾರಿ. ಇವನು ಅರ್ಜುನ ಯಾವಾಗ 2019ವರೆಗೂ ಓದ್ತಾ 2020ಕ್ಕೆ
ಸೊ ಅವ್ನಿಗೆ 60 ವರ್ಷ ದಾಟ್ತು ಅಂತೇಳಿ ಅವ್ನು ನಿಲ್ಸಿದ್ಮೇಲೆ ಸೊ ಅಂಬಾರಿ ಆನೆಯಾಗಿ ಅಭಿಮನ್ಯುಗೆ ಆ ವರ್ಷ ನಾವು ಹೊರಗಡೆ ಎಲ್ಲೂ ಹೋಗ್ಲಿಲ್ಲ, ಪ್ಯಾಲೇಸ್ ಒಳಗಡೆನೆ ಸೊ ಮುಗಿಸಿ ಅವನಿಗೆ ಆವಾಗ ಪ್ರಥಮವಾಗಿ ಅವನಿಗೆ ಅಂಬಾರಿಯನ್ನು ಕಟ್ಟಿರೋದು. ಸೊ ಈ ವರ್ಷ ಮುಂದ್ ವರ್ಷ ಚಾನ್ಸ್ ಕೊಟ್ರೆ ಮುಂದುವರ್ಸನು ಇಲ್ಲ. ಹಿಂದೆ ಎಲ್ಲ ಓದ್ತಿವೆ 65 ವರ್ಷದವರೆಗೂ ಓದ್ತಿವೆ. ಬಟ್ ಇತ್ತೀಚೆಗೆ ಏನಾಯ್ತು ಅಂದ್ರೆ 2016, 17 ಅಥವಾ 18 ಒಂದು ಹೈಕೋರ್ಟ್ ಇಂದ ಆದೇಶ ಬರ್ತದೆ. ಏನಂತ ಹೇಳಿ ಅವರು ಹೇಳ್ತಾ ಇರೋದು ಇಷ್ಟೇ, ಫಂಕ್ಷನ್ ಉಪಯೋಗಿಸ್ಕೋಬಹುದು, ಆದ್ರೆ ಭಾರವಾದ ಕೆಲಸಗಳನ್ನ 60 ವರ್ಷ ಆದ ನಂತರ ಅವಕ್ಕೆ ಭಾರವಾದ ಕೆಲಸವನ್ನ ಮಾಡಿಸ್ಬೇಡಿ. ಸೊ ಅವಕ್ಕೂ ಕೂಡ ವಿಶ್ರಾಂತಿ ಜೀವನ ಬೇಕು. ಸೊ ಅಷ್ಟೇ ಉದ್ದೇಶ. ನೀವು ಅದನ್ನ ಸಿಂಪಲ್ ಆಗಿ ನೀವು ಅದಕ್ಕೇನು ಅಲಂಕಾರ ಮಾಡ್ಬೋದು, ಮಾಡ್ಕೊಂಡು ಸಿಂಪಲ್ ಆಗಿ ಬೇಕಾದ್ರೆ ತಗೊಂಡು ಹೋಗ್ಬೋದು ಫಂಕ್ಷನ್ಗಳಿಗೆ, ಆದ್ರೆ ಭಾರವಾದ ಕೆಲಸಗಳನ್ನ ಮಾಡಿಸ್ಬಾರ್ದು ಅನ್ನೋದು ಅಷ್ಟೇ. ನನಗೆ ಮಹೇಂದ್ರ ಇವತ್ತಿಗೆ ನೆಕ್ಸ್ಟ್ ಫ್ಯೂಚರು ಮಹೇಂದ್ರ ಇದ್ದಾನೆ, ಧನಂಜಯ ಇದ್ದಾನೆ. ಯಾಕೆಂದ್ರೆ ನಾವು ಅದನ್ನ 2012-13 ಏನೋ ತರ್ತಾ ಇದ್ದೋ. ಧನಂಜಯನು ಮೈಕಟ್ಟಿ ಈ ಸಾರಿ ನೋಡಿದೆ ನಾನು ಅವನ್ನ, ತುಂಬಾ ಚೆನ್ನಾಗಿದ್ದಾನೆ. ಅವನು ಅಷ್ಟೇ, ಯಾವ್ದಕ್ಕೂ ಎದುರಲ್ಲ, ಅಂಜಲ್ಲ. ಸೊ ಮಹೇಂದ್ರ ಅಂತೂ ಫಸ್ಟ್ ಇದ್ದಾನೆ, ನೋ ಡೌಟ್. ಆದ್ರೆ 36-37 ವರ್ಷ ಅವನಿಗೆ. ಸೊ ಇನ್ನೂ ಒಂದು 4-6 ವರ್ಷ ಎಕ್ಸ್ಪೀರಿಯನ್ಸ್ ಆಗ್ಬಿಟ್ರೆ ಕಂಪ್ಲೀಟ್ ಆಗ್ತಾನೆ. ನನ್ನ ಪ್ರಕಾರ 35 ನಂತರದ ಏಜ್ಗಳು. ಯಾಕೆಂದ್ರೆ ಅಪ್ ಟು 36 ವರೆಗೆ ಸೊ ಅಷ್ಟೊಂದು ಅವಕ್ಕೆ ಈಗ ನಾವ್ ಹೇಗೆ ಒಂದು ಪ್ರಬುದ್ಧ ಮಾನಕ್ಕೆ ಬರೋದು ಯಾವಾಗ ಅಂದ್ರೆ ನಾವು 40 ವರ್ಷ ದಾಟದ್ಮೇಲೆ ನಿಮ್ಗೆ ಪ್ರೌಢಿಮೆ ಅನ್ನೋದು ಬರ್ತದೆ. ನಿಮ್ಗೆಲ್ಲಾ ರೀತಿಯ ಅನುಭವನ, ಜೀವನದ ಜಂಜಾಟಗಳೆಲ್ಲ ನೋಡಿ ನೀವು ಹೆಂಗೆ ಪ್ರಬುದ್ಧತೆಯನ್ನು ಸಾಧಿಸ್ತೀರಿ, ಆ ತರ 35, 36, 38, 40 ವರ್ಷ ಆದ್ಮೇಲೆ ಏನಾಗ್ತದೆ, ಅವಕ್ಕೆ ಇಲ್ಲಿ ಎಲ್ಲಾ ಪ್ರತಿ 7-8 ವರ್ಷ ಅಷ್ಟೊತ್ತಿಗಾಗಲೇ ದಸರಾಗೆ ಬಂದಿರ್ತವೆ. ಇಲ್ಲಿಯ ವಾತಾವರಣ, ಇಲ್ಲಿಯ ಗದ್ದಲ, ಇಲ್ಲಿಯ ಪ್ರತಿಯೊಂದು ತಾಲೀಮು ಎಲ್ಲದಕ್ಕೂ ಹೊಂದ್ಕೊಂಡಿರ್ತಾವ. ಇಲ್ಲಿ ಕನಿಷ್ಠ ಅಂದ್ರೆ ಒಂದು 5-6 ವರ್ಷನಾದ್ರು ತರಬೇತಿ ಇದ್ರೆ ಸೊ ಒಳ್ಳೇದು. ಆಲ್ ಆಫ್ ಎ ಸಡನ್ ಏನಾಗುತ್ತೆ, ಇವತ್ತು ಈ ವರ್ಷ ತಂದ್ಬಿಟ್ಟು ನಾವು ಮುಂದ್ ವರ್ಷ ಅಂಬಾರಿ ಹೊರಿಸ್ತೀವಿ ಅಂತ ಅಂದಾಗ, ನಾಳೆ ದಿನ ಏನೂ ಆಗದೆ ಇದ್ರೆ ಸರಿ, ನಾಳೆ ದಿನ ಅದ್ರಲ್ಲಿ ಬಿಹೇವಿಯರ್ಲಿ ವೇರಿಯೇಷನ್ ಆದಾಗ ತುಂಬಾ ಕಷ್ಟ. ಇಲ್ಲ ಆನೆಗಳ ಒಂದೇ ಅಂತಲಲ್ಲ, ಪ್ರಾಣಿಗಳ ಬಿಹೇವಿಯರ್ನೇ ಪ್ರಿಡಿಕ್ಟ್ ಮಾಡೋದು ತುಂಬಾ ಕಷ್ಟ. ಯಾಕೆಂದ್ರೆ ನೀವು ಪೆಟ್ ಅನಿಮಲ್, ನಿಮ್ಮ ಮನೇಲಿ ಒಂದು ಮುದ್ದಾದ ಪ್ರಾಣಿ ಸಾಕಿರ್ತೀವಿ ಅಂತ ಇಟ್ಕೊಳ್ಳಿ, ಅದು ಒಂದೊಂದ್ಸಾರಿ ನಿಮ್ಗೆ ಗೊತ್ತಿಲ್ದಂಗೆ ನಿಮ್ಮನ್ನೇ ಕಚ್ಚಕ್ ಬರ್ತದೆ. ಅದು ಯಾವುದೋ ಒಂದು ನೀವೇನೋ ಮೈ ಸಾಡ್ತಾ ಇರ್ತೀರಿ, ಯಾವುದೋ ಒಂದು ರೀಸನಲ್ಲಿ ಅದಕ್ಕೆ ಟಚ್ ಆದ್ರೆ ಅದಕ್ಕೆ ಆಗಲ್ಲ, ಅದಿರ್ಬೋದು. ಅಥವಾ ಏನೋ ಒಂದು ಸೌಂಡ್ ಕಂಡ್ರೆ ಅದಕ್ಕೆ ಆಗದೆ ಇರ್ಬೋದು. ಸೊ ಈ ಸಡನ್ ಆಗಿ ಯಾವ ತರ ಇರಿಟೇಟ್ ಆಗ್ತೇವೆ ಅಂತ ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ. ಬಿಹೇವಿಯರ್ನ ಪ್ರಿಡಿಕ್ಟ್ ಮಾಡ್ಲಿಕ್ಕೆ ತುಂಬಾ ಕಷ್ಟ ಇಲ್ಲ. ಅದೇನಾಗುತ್ತೆ ಅಂದ್ರೆ, ಹೋಗುವಾಗ ಅದಕ್ಕೇನೋ ಒಂದು ಧ್ವನಿ ಕೇಳಿಸಿದಾಗ, ಏನೋ ವಿಚಿತ್ರವಾದ ಧ್ವನಿ ಅಂತನೋ ಅಥವಾ ವಿಚಿತ್ರವಾದ ಬೇರೆ ಇನ್ನೇನೋ ಸನ್ನಿವೇಶ ಸೃಷ್ಟಿಯಾದಾಗ ಅದೇನಾಗುತ್ತೆ, ಆಲ್ ಆಫ್ ಎ ಸಡನ್ ಎಕ್ಸೈಟ್ ಆಗ್ಬಿಡುತ್ತೆ. ಆ ಮೂಮೆಂಟ್ ಅಷ್ಟೇ ಅದು. ಬಟ್ ಅಷ್ಟೊತ್ತಿಗಾಗಲೇ ಇಲ್ಲಿ ಅಕ್ಕಪಕ್ಕ ಇರೋರೆಲ್ಲ ಗಾಬರಿ ಹೇಳೋದ್ರಿಂದ ಅದಿನ್ನೂ ಗಾಬರಿ ಆಗ್ಬಿಡ್ತದೆ. ಸೊ ಅನಿಮಲ್ಸು ನಮ್ಮ ಅಲ್ಲಿ ಮೇಜರ್ ಆಗಿ ಅದ್ರ ಆನೆ ಮೇಲೆ ಕೂತಿರ್ತಕ್ಕಂಥ ಮಾವತ ಸ್ವಲ್ಪ ತುಂಬಾ ಕಂಟ್ರೋಲ್ ಆಗಿ ಇಟ್ಕೊಂಡ್ರೆ ಅದನ್ನ ಇಮಿಡಿಯೇಟ್ ಕಂಟ್ರೋಲ್ ತಗೋಬಹುದು. ಅರ್ಜುನ ಅಂಬಾರಿಗೆ ಅಂದ್ರೆ ನಾನು ಇಷ್ಟಪಡ್ತಿದ್ದೆ ಅರ್ಜುನ. ಯಾಕೆಂದ್ರೆ ಅವನು ಎತ್ತರ ಆಲ್ಮೋಸ್ಟ್ 9.25 ಅಡಿ ಹೈಟ್ ಇದ್ದ. ಅದರ ಬೆನ್ನು ಸಮತಟ್ಟಾದ ಬೆನ್ನು, ಅದು ಮುಖ ಲಕ್ಷಣ ಇದೆಯಲ್ಲ, ಎದ್ದು ಕಾಣುವಂತ ಮುಖ ಲಕ್ಷಣ, ಸೊಂಡ್ಲು ಆಲ್ಮೋಸ್ಟ್ ನೆಲವನ್ನ ಎತ್ತಿ ಹಿಂಗೆ ತುಂಬಾ ನಮ್ಮ ಇಲ್ಲಿ ಇರ್ತಕ್ಕಂಥ ಆನೆಗಳಿಗೆಲ್ಲ ಸೊಂಡ್ಲು ತುಂಬಾ ಉದ್ದ ಇತ್ತು ಅದಕ್ಕೆ. ಆಮೇಲೆ ತೊಟ್ಲು ಕೊಂಬುಗಳು, ಸೊ ಹಣೆ ವಿಶಾಲವಾಗಿದೆ ನೋಡಿ, ಬ್ರಾಡ್ ಆಗಿರ್ತದೆ. ಆಮೇಲೆ ಹೆಜ್ಜೆಯನ್ನು ಇಡಬೇಕಾದ್ರೆ ತಲೆಯನ್ನು ಎತ್ತಿ ನಡೆಯೋದು, ಅದು ರಾಜಗಾಂಭೀರ್ಯ ಅಂತ ಕರೀತಾರೆ. ತಲೆ ಎತ್ತಿ ನಡೆಯೋದು ಇದೆಯಲ್ಲ, ಅದು ರಾಜಗಾಂಭೀರ್ಯ. ಸೊ ಅದು ತುಂಬಾ ಜನರನ್ನ ಅದು ಎಳಿತದೆ, ಮನ್ಸಿಗೆ ಭಾರಿ ಎಳಿತದೆ ಅದು. ಓ ಏನ್ ನಡೀತದೆ, ಏನ್ ಸ್ಟೈಲು ಇವಂದು ಅಂತ ಹೇಳ್ತಾರಲ್ಲ. ಸೊ ಅದೇ ರೀತಿ ಅರ್ಜುನನ ಮುಖಚರ್ಯ, ಅವನು ನಡೆಯೋ ರೀತಿ ಸೊ ತುಂಬಾ ಅಟ್ರಾಕ್ಟ್ ಆದ್ರಿಂದ ಅವನು ತುಂಬಾ ಎಲ್ರಿಗೂ ಇಷ್ಟಪಡುವಂತ. ನಿಜವಾಗ್ಲೂ ಬೇಸರ, ಒಂದು ಆನೆ ನಮ್ಗೆ ಈ ತರ ಆ ದುರಂತದಲ್ಲಿ ಮುಡಿದದ್ದು. ಕ್ಯಾಂಪಲ್ಲೇ ಇರ್ತದೆ, ಕ್ಯಾಂಪಲ್ಲಿ ಒಂದು ಏಜ್ ಆದ್ಮೇಲೆ ಸಾವು ಅನ್ನೋದು ಇದ್ದೇ ಇರ್ತದೆ. ಬಟ್ ದುರಂತಮಯವಾಗಿ ಸಾಯೋದಿದೆಯಲ್ಲ, ಈಗ ದ್ರೋಣ ಕರೆಂಟು ಇಂದ ಡೆತ್ ಆಯ್ತು. ಸೊ ಹಂಗೆ ಇವನು, ಸೊ ನಮ್ಮ ಬಲರಾಮ ಒಂದು ಕಾಯ್ದು ಗೊತ್ತಾಗದೆ ಎಲ್ಲೋ ಸ್ಟ್ರಕ್ ಆಗಿ ಕೊನೆಗೆ ಅದನ್ನೇನೋ ಈಸೋಫೇಗಟಮಿ ಏನೋ ಮಾಡ್ಲಿಕ್ಕೆ ಹೋಗಿ ಅದು ಆಗ್ಲಿಲ್ಲ. ಸೊ ನೋಡಿ, ಆ ಇನ್ಸಿಡೆಂಟ್ಸ್ಗಳು
ಆ ಥರ ದುರಂತಗಳು ಆಗಬಾರ್ದು ಅಂತ. ಸಹಜವಾದ ಸಾವು ಅದು ವಯಸ್ಸಾದ್ಮೇಲೆ ಅದು ಇದ್ದದ್ದೇ. ಬಟ್ ದುರಂತದಲ್ಲಿ ಅಂತ್ಯ ಕಾಣೋದಿದೆಯಲ್ಲ, ಅದು ಮನಸ್ಸಿಗೆ ಬೇಜಾರಾಗುತ್ತೆ.